ನಂಗೆ ಆಸ್ತಿ ಕಬ್ಜೆ ಮಾಡಿಲ್ಲ, ಮತ್ತೊಬ್ಬರಂಗೆ ಕಳ್ಳು ಮಾಡಿಲ್ಲ, ಊಟಿ ಮಾಡಿ ಇಡೀ ಹಗರಣದಾಗೆಲ್ಲ ಬಂದವ್ರು ಅಂಥವ್ರಿಗೆ ಇವತ್ತಿನಿಂದಲೇ ನೀವು ಎಲ್ಲ ಜಾತಿ ಎಲ್ಲ ಸಮಾಜ ನಿಮ್ಮ ಹಿಂದದ. ನಮ್ಮ ಸಾಬ್ರಿಗೆ ನೀ ರಾಜೀನಾಮೆ ಕೊಡೋ ಯಾರಪ್ಪ? ರಾಹುಲ್ ಗಾಂಧಿ ಸಾಹೇಬ್ರೆ 2028 ಬರ್ತಾರೆ ರಾಜ್ಯದಾಗ. ನೀವು ಬರೀ 28 ಸೀಟ್ ಬರಲ್ಲ ನಿಮ್ಮದು. ನೀವು ಕಾಂಗ್ರೆಸ್ ಪಕ್ಷನ ನೂರಾಗ ಹೋಗ್ತ ಕರ್ನಾಟಕದಾಗ. ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಇದೊಂದು 2 ವರ್ಷ ಬಿಡ್ರಿ. 2028 ನೀವೇ ಇರಿ ಅಧಿಕಾರ, ನೀವೇ ಬರ್ರಿ. ನಾವೇ ಹೇಳ್ತೀವಿ ಸಿದ್ದರಾಮಯ್ಯ ಸಾಹೇಬ್ ಇದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ. ರಾತ್ರಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ, ಹಗಲೊಂದು ಸ್ಟೇಟ್ಮೆಂಟ್ ಕೊಡ್ತೀರಿ. ಏನು ಲಂಚ ತೊಗೊಂಡ್ರಿ ಏನು ಕಾಂಗ್ರೆಸ್ ಪಕ್ಷದಾಗ? ನೀವು ಎಲ್ಲ ಇಟ್ಟು ರೊಕ್ಕ ಬೇಕೇನು? ಯಾಕಂದ್ರೆ ಬಲ್ಲಿ ಸಲಿಂದ ಲಂಚ ತೊಗೊಂಡಂಗೆ ಕಾತ್ರಿ, ಕೊಟ್ಟಂಗೆ ಕಾತರ. ಈಗ ಆಗ ಮುಖ್ಯಮಂತ್ರಿಗಳು ನಿಮ್ಮ ಕೈ ಮುಗಿದ ಹೇಳ್ತೀನಿ ರಾಜ್ಯದಾಗ ಇರ್ಬೇಕು ರಾಹುಲ್ ಗಾಂಧಿ ಸಾಹೇಬ್ರಿ. ಸಾಹೇಬ್ರ ಹಿಡ್ಕೊಂಡು 2020 ನೀವು 6 ತಿಂಗಳು ಮತ್ತೆ ಪಕ್ಷ ನೂರು ಹತ್ತಿರಿ. ಇದನ್ನು 2 ವರ್ಷನಾಗ ಇರಲ್ಲ ಇದು ಪಕ್ಷ. ನೀವು ಎಲ್ಲ 2 ವರ್ಷ ಇರ್ತಾ ತಿಳ್ಕೊಂಡಿರ್ಬೋದು. ಪಕ್ಷ ಮದೇ ಇರಲ್ಲ, ಸರ್ವನಾಶ. ಗುಲ್ಬರ್ಗ ಸರ್ ನಮ್ಮದು ಶಾಣ ಸರ್ಸಿಗೆ ಅಂತ ಗ್ರಾಮ ಪಂಚಾಯತಿ ಮೆಂಬರ್ ರೀ. ಹಾಂ ಸರ್. ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ತಾವ್ರೆ. ಸಿದ್ದರಾಮಯ್ಯನವ್ರು ರಾಜೀನಾಮೆ ನಿಮಗೆ ಹೆಂಗೆ ವಿಷಯ ಗೊತ್ತಾಯ್ತು? ಹಿಂಗೆ ಏನಾಯ್ತು ಸರ್? ಹೆಂಗೆ ಗೊತ್ತಾಯ್ತು ಸರ್? 5 ವರ್ಷ ನಮಗೆ ಇರ್ಬೇಕಂತ ಭಾಳ ಆಸೆ ಇತ್ತು ರೀ ಸರ್. ಎಲ್ಲ ಜಾತಿ ಎಲ್ಲ ಜನಾಂಗ ಹಿಂದುಳು ವರ್ಗಕ್ಕೆ ಎಲ್ಲರೂ ಕೂಡ ಕರೆಕ್ಟ್ ಇದ್ದಿರು ಸಾಹೇಬರು. ಈ ಸಡನ್ಲಿ ಡಿಸಿಷನ್ ತೊಗೊಂಡ್ರು ಸಾಹೇಬರು ಸ್ವಲ್ಪ ಹೇಳ್ಬೇಕು ಸರ್. ನಾವು ಸಡನ್ಲಿ ಹಿಂಗೆ ತೊಗೊಂಡ್ರೆ ಹಂಗೆ ಏನು ಹೈಕಮಾಂಡ್ ರಾಹುಲ್ ಗಾಂಧಿ ಅಂಜಿಕೆ ಅದ, ಏನು ಖರ್ಗೆ ಸಾಹೇಬ್ರದ್ದು ಅಂಜಿಕೆ ಅದ? ನೀವು ಹೇಳಬೇಕು. ನಾವೆಲ್ಲ ನಿಮ್ಮ ಹಿಂದೆ ಇದ್ದೇ ಫಾಲೋವರ್ಸ್ ಅಭಿಮಾನಿಗಳು, ನಿಮ್ಮ ಸಂಘಟನೆ ನಾವು ಇರೇ ಇರ್ತಿರೋ. ನೀವು ಒಮ್ಮೆ ಡಿಸಿಷನ್ ತೊಗೊಂಡ್ರೆ ನಾವೆಲ್ಲ ಅಭಿಮಾನಿಗಳು ಫಾಲೋವರ್ಸ್ಗಳು ಏನು ಮಾಡಬೇಕು? ಒಮ್ಮೆ ಸಡನ್ಲಿ ಒಂದು ಭಯ ಆಗಿಬಿಟ್ಟೆ ಸರ್ ನಮಗೆ. ಅದಕ್ಕೆ ನಾವು ಅನ್ನೋದು ಸರ್, ನೀವು ಸಡನ್ಲಿ ಡಿಸಿಷನ್ ತೊಗೊಬೇಡ್ರಿ. ಎಲ್ಲ ಹಿಂದುಳು ನಾಯಕರು ಎಲ್ಲ ಗರೀಬರಿಗೆ ಎಲ್ಲರಿಗೆ ಮಾಡಿರಿ. ನೀವೇನು ಎಲ್ಲಿ ಹಂಗೆ ಮತ್ತೊಬ್ಬರಂಗೆ ಆಸ್ತಿ ಕಬ್ಜೆ ಮಾಡಿಲ್ಲ, ಮತ್ತೊಬ್ಬರಂಗೆ ಕಳ್ಳು ಮಾಡಿಲ್ಲ, ಏನು ಮಾಡಿಲ್ಲ. ನೀವು ಯಾಕೆ ಡಿಸಿಷನ್ ತೊಗೊಂಡ್ರಿ, ಎದಕ್ಕೆ ಸಲಿಂದ ತೊಗೊಂಡ್ರೆ ಅದು ಗೊತ್ತಾಗಬೇಕು ನಮ್ಮ ಜನಕ್ಕೆ, ಎಲ್ಲರಿಗೂ ಗೊತ್ತಾಗಬೇಕಲ್ಲ. ಏನು ನಿಮ್ಮ ಮಂದಿ ಹೆಂಗನೋ ಅಲ್ಲಿ ಏನೋ ಆಸ್ತಿ ಕಬ್ಜೆ ಮಾಡಿರಿ, ಏನೂ ಭೀ ಇಲ್ಲ. ಏನು ಮಂದಿ ಹೆಂಗನೋ ಹೊಲ ಆಗಿಲ್ಲ ಅವ್ರದ್ದು ತೊಗೊಂಡು ಕೇಸ ಲೂಟಿ ಮಾಡಿರೋ ಇಲ್ಲ. ಲೂಟಿ ಮಾಡಿ ಇಡೀ ಹಗರಣದಾಗೆಲ್ಲ ಬಂದವ್ರು ಅಂಥವ್ರಿಗೆ ಇವತ್ತಿನಿಂದಲೇ ನೀವು ಹೆಲ್ಪ್ ಮಾಡಕತ್ತಿರಲ್ಲ. ಯಾಕೆ ಮಾಡತ್ತೀರಿ ಸರ್? ಅದಕ್ಕೆ ನಾವು ಹೇಳೋಕೆ ನಮ್ಮ ಭಾಳ ನೋವು, ನಮ್ಮ ತ್ರಾಸ. ಎಲ್ಲ ಜಾತಿ ಎಲ್ಲ ಸಮಾಜ ನಿಮ್ಮ ಹಿಂದದ. ನೀವು ಯಾಕೆ ಸಡನ್ಲಿ ಹಿಂಗೆ ಡಿಸಿಷನ್ ತೊಗೊಂಡ್ರೆ ನಾವು ಹೇಳೋಕೆ ಇಷ್ಟಪಡ್ತೀನಿ ಸರ್. ಸಿದ್ದರಾಮಯ್ಯನವರು ಈಗ ಯಾರೇ ರಾಜೀನಾಮೆ ಕೊಡಬೇಡಿ ಅಂದ್ರೂ ನಾನು ಏನು ಹೇಳೋವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಮೌನವಾಗ್ಬಿಟ್ಟು. ಸರ್ ಮೌನವಾಗಿ ಅಲ್ಲಕ್ಕೆ ಸರ್ ಹೈಕಮಾಂಡ್ ಬಂದ ಸರ್. ಅವ ರಾಹುಲ್ ಗಾಂಧಿಗೆ ಇರೋದು 4 ಜಿಲ್ಲೆದಾಗ 4 ರಾಜ್ಯದಾಗ ಇರೋದು ಕಾಂಗ್ರೆಸ್ ಪಕ್ಷನೇ. ನೀನು 4 ಜಿಲ್ಲೆದಾಗ ನಿನಗೆ ಕಾಪಾಡ್ಕೊಂಡಾಗಿಲ್ಲ ಕಾಂಗ್ರೆಸ್ ಪಕ್ಷ, ನಿನಗೆ ಕಾಪಾಡ್ಕೋ ಆಗಿಲ್ಲ. ನಮ್ಮ ಸಾಬ್ರಿಗೆ ನೀ ರಾಜೀನಾಮೆ ಕೊಡೋ ಯಾರಪ್ಪ? ರಾಹುಲ್ ಗಾಂಧಿ ಸಾಹೇಬ್ರೆ. ನೀವು ಹೇಳಬೇಕು. ನೀವು ಯಾಕೆ ಉಳ್ಳಗತ್ತಿದೆ? ಏನು ಸಾಹೇಬನ ಕಳ್ಳ ಮಾಡ್ಯಾನ, ಕತನ ಮಾಡ್ಯಾನ, ಏನು ಮಾಡ್ಯಾನ? ನೀ ರಾಜೀನಾಮೆ ಕೊಡೋಂದೆ ಹೆಂಗೆ? ಹೈಕಮಾಂಡ್ಗೆ ಯಾಕೆ ಅಂಜಕತ್ತೀರಿ ಸಿದ್ದರಾಮಯ್ಯ ಸಾಹೇಬ್ರೆ ಅಂತ ಹೇಳ್ತೀನಿ ಸರ್ ನಾನು. ಕಾಂಗ್ರೆಸ್ ಹೈಕಮಾಂಡ್ ಅವರು ನೇರವಾಗಿ ಒಂದೇ ಮಾತಲ್ಲಿ ಹೇಳ್ಬಿಟ್ಟಿದ್ದಾರೆ, ರಾಜೀನಾಮೆ ಕೊಡಲೇಬೇಕು, ನೀವು ಕೊಟ್ಬಿಡಿ ಅಂತ. ಅದು ಹೈಕಮಾಂಡ್ ರಾಜೀನಾಮೆ ಕೊಡ್ಬೇಕು ಸರ್. ಅವ್ರಿಗೆ ಗೊತ್ತಿಲ್ಲ ಸಿದ್ದರಾಮಯ್ಯನ ಗಮ್ಮತ್ತು ಗೊತ್ತಿಲ್ಲ ಅವರಿಗೆ. ಸಿದ್ದರಾಮಯ್ಯ ಅಂಬೋದು ಗೊತ್ತು. ನಾಳೆ ಬರಲಿ ಸರ್, ಮುಂದಿನ ದಿನ 2028 ಬರ್ತಾರೆ ರಾಜ್ಯದಾಗ. ನೀವು ಬರೀ 28 ಸೀಟ್ ಬರಲ್ಲ ನಿಮ್ಮದು. ನೀವು ಕಾಂಗ್ರೆಸ್ ಪಕ್ಷನ ನೂರಾಗ ಹೋಗ್ತ ಕರ್ನಾಟಕದಾಗ. ಸಿದ್ದರಾಮಯ್ಯನವ್ರಿಗೆ ನೀವು ಟ್ಯಾಟು ಬೇರೆ ಹಾಕ್ಸ್ಕೊಂಡಿದ್ರು? ಹಾಂ ಸರ್, ನಮ್ಮ ಮೇಲೆ ಟ್ಯಾಟೋ ಇದೆ ಸರ್. ನಮ್ಮದು ಸಾಹೇಬರು ಒಂದು ದೊಡ್ಡ ಗಾಡ್ ಫಾದರ್ ಸರ್ ನಮಗೆ ಅವರು. ನಮ್ಮ ಸಾಹೇಬರಿಗೆ ಹಿಂಗೆ ಮಾಡ್ತಾರೆ, ಅನ್ಯಾಯ ಯಾಕೆ ಮಾಡ್ತಾರೆ? ನಮ್ಮ ಸಾಹೇಬ್ ಅದಕ್ಕೆ ಅಂಜಲಾರ್ದವ, ಏನು ಮಾಡಾರ್ದವ. ನಮ್ಮ ಸಾಹೇಬ್ ಯಾಕೆ ಅನ್ಸ್ದನು? ಅದಕ್ಕೆ ನಮಗೆ ಭಯ. ನಿಮಗೆ ಭಯ ಅದನ್ನು ಹೇಳ್ರಿ. ನಾವೆಲ್ಲ ನಿಮ್ಮ ಸಣ್ಣ ಹಿಂದೆ ಇದ್ದಿರೋ, ನೀವು ಯಾಕೆ ಅಂಜಕತ್ತೀರಿ, ಎದ್ರ ಸಲಿಗೆ ಮಾಡಕತ್ತೀರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ನಾನು. ಸಿದ್ದರಾಮಯ್ಯನವ್ರು 8 ವರ್ಷಗಳ ಆಡಳಿತ ಅಂದರೆ ಈಗ ಕಳೆದ 3 ವರ್ಷಗಳಲ್ಲಿ ಯಾವುದೇ ಹಗರಣ ಇಲ್ಲ, ಯಾವುದೇ ಕಪ್ಪು ಚುಕ್ಕೆ ಇಲ್ಲ, ತುಂಬ ಚೆನ್ನಾಗಿ ಆಡಳಿತ ನಡ್ಕೊಂಡು ಹೋಗ್ತಾಯಿದ್ರು. ಈಗ ಸುಮ್ಮನೆ ಬ್ರೇಕ್ ಮಾಡ್ತಾ ಇರೋದು ಯಾಕೆ ಅಂತ ಅನ್ಸುತ್ತೆ? ಅದೇ ಸರ್, ಪುಣ್ಯ ಮಾಡ್ಯಾರಲ್ಲ. ಪುಣ್ಯ ಮಾಡಿದಕ್ಕೆ ಪಾಪ ತುರ್ಕೋಬೇಕಲ್ರಿ. ಪಾಪದ ಕೆಲಸ ಮಾಡಬೇಕು, ಅಂಥವ್ರಿಗೆ ಒಳ್ಳೇದಾಗ್ತದೆ. ಈಗ ಪುಣ್ಯ ಮಾಡ್ಯಾರಿಲ್ರಿ. ಎಲ್ಲರಿಗೆ ನಮ್ಮವರು ತಮ್ಮವರು ಆಸೆ ಆಕಾಂಕ್ಷೆ ಎಲ್ಲ ಗರೀಬರು ಹಿಂದುಳಿದ ನಾಯಕರು ಎಲ್ಲರೂ ನಮ್ಮವ್ರದ್ದು ಯಾವ ಜಾತಿ ಇಲ್ಲ ಅವ್ರ ಬಲ್ಲಿ, ಏನೂ ಭೀ ಇಲ್ಲ. ಯಾಕಂದ್ರೆ ಈಗ ಪುಣ್ಯದ ಕೆಲಸ ಮಾಡ್ರೆ 5 ಯೋಜನೆ ಕರೆಕ್ಟ್ ಮಾಡಿದ್ರೆ 3 ವರ್ಷ. ಡಿ.ಕೆ. ಶಿವಕುಮಾರ್ಗೆ ಅದೇ ಕೇಳ್ಕೊತೈತೆ. ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಇದೊಂದು 2 ವರ್ಷ ಬಿಡ್ರಿ. 2028 ನೀವೇ ಇರಿ ಅಧಿಕಾರ, ನೀವೇ ಬರ್ರಿ. ನಾವೇ ಹೇಳ್ತಿರಲ್ಲ ಅಭಿಮಾನಿಗಳು, ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳು. ನೀವು ಸಡನ್ಲಿ ಹಿಂಗೆ ತೊಗೊಂಡ್ರೆ ನಮಗೇನು ಅನ್ಸಲ್ಲ. ಡಿ.ಕೆ. ಶಿವಕುಮಾರ್ಗೆ ಸಾಹೇಬ್ರಿಗೆ ಅದೇ ಹೇಳ್ತೀನಿ. ರಾಹುಲ್ ಗಾಂಧಿ ಸಾಹೇಬ್ರ ಗತ್ತ ಗಮ್ಮತ್ತ ನೋಡಿರಿ. ಸಾಹೇಬ್ರ ಗತ್ತ ಗಮ್ಮತ್ತು ನೋಡ್ರಿ, ಗೊತ್ತಿರಲ್ರಿ. ಅವ್ರು ಬರ್ತಾಳೆ ಟೈಮಿಗೆ ನೀವು ಒಳಗೆ ಅಲ್ಲಿಂದ ಬರಬೇಕಂದ್ರೆ 3 ಗಂಟೆ ತೊಗೊಂಡ್ರಿ. ನಿಮ್ಮ ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಕ್ಕೆ ಬರ್ತದ? ನಿಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲ್ಲ. 100ಕ್ಕೆ 100 ಸತಸಿದ್ಧವಾಗಿ ಇದು ಹೇಳೋದು ಖರೇನೇನ. ಸಿದ್ದರಾಮಯ್ಯ ಸಾಹೇಬ್ ಇದ್ರೆ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಯ್ಯ ಸಾಹೇಬ. ಈಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿಸಿದ್ರೆ ಪಕ್ಷ ಅಧಿಕಾರಕ್ಕೆ ಬರ್ತೇನೆ ರೀ. ರಾಹುಲ್ ಗಾಂಧಿ ಸಾಹೇಬ್ರೆ ರಾತ್ರಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ, ಹಗಲೊಂದು ಸ್ಟೇಟ್ಮೆಂಟ್ ಕೊಡ್ತೀರಿ. ಏನು ಲಂಚ ತೊಗೊಂಡ್ರಿ ಏನು ಕಾಂಗ್ರೆಸ್ ಪಕ್ಷದಾಗ? ನೀವು ಎಲ್ಲ ಇಟ್ಟು ರೊಕ್ಕ ಬೇಕೇನು? ಯಾಕಂದ್ರೆ ಬಲ್ಲಿ ಯಾವ ಅಧಿಕಾರ ಇಲ್ಲ. ಎಲ್ಲಿ ಭೀ ಇರೋದು 4 ಜಿಲ್ಲೆದ ಅಧಿಕಾರ ಇರೋದು ನಿಮ್ಮದು, 4 ಸ್ಟೇಟ್ನಾಗ ಇರೋದು ನಿಮ್ಮ ಅಧಿಕಾರ. ಅದ್ರ ಸಲಿಂದ ಲಂಚ ತೊಗೊಂಡಂಗೆ ಕಾತ್ರಿ, ಕೊಟ್ಟಂಗೆ ಕಾತಾರೆ. ಈಗ ಆಗ ಮುಖ್ಯಮಂತ್ರಿಗಳು ನಿಮಗೆ ಹಾಗೆಲ್ಲ ಮಾಡಬೇಡ್ರಿ. ರಾಜ್ಯದಾಗ ಇರಬೇಕು, ರಾಜ್ಯದ ಮುಖ್ಯಮಂತ್ರಿ ಇರಬೇಕು. ಗರೀಬರಿಗೆ ಬಗ್ಗರಿಗೆ ಎಲ್ಲ ಅವ್ರು ಹರ ಸಂಘಟ ಅಂಥ ಅಭಿಮಾನ ಅಂಥವು ಎಷ್ಟು ನೋಡ್ರಿ. ಎಲ್ಲ ಜಾತಿ ಜನಗಳು ಒಂದೊಂದು ಹೋಗೋದೇ ಇವತ್ತಿಂದಲೇ. ಅಲ್ಲಿ ನೋಡಿದ್ರೆ ಅಲ್ಲಿ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಡಿದ್ರೆ ಡ್ಯೂಟಿ ಮಾಡ್ತಾರೆ, ಅಲ್ಲಿ ಬಿಡಪ್ಲಿಲ್ಲ. ಹಂಗೆ ಬಿಟ್ರೆ ಎಲ್ಲ ತುಂಬ ಹೊತ್ತು ಜನ
ತುಂಬ ಹಗ್ರ ಹೋತ ಹಂಗೆ ಮಾಡಬೇಡ್ರಿ. ರಾಜ್ಯದಾಗ ಇರ್ಬೇಕು, ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳೋಕನ ನಿಮ್ಗೆ ಕೈ ಮುಗಿದು ಹೇಳ್ತೀನಿ, ರಾಜ್ಯದಾಗ ಇರ್ಬೇಕು ರಾಹುಲ್ ಗಾಂಧಿ ಸಾಹೇಬ್ರಿ. ಹಾಂ ಅಲ್ಲ, ಸಿದ್ದರಾಮಯ್ಯನವ್ರು ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಕಷ್ಟ ಆಗುತ್ತೆ ಅಂತ ಗೊತ್ತು. ಅದೇ ಸರ್, ಕಾಂಗ್ರೆಸ್ ಪಕ್ಷ ನುಚ್ಚು ಬಿಡ್ತದೆ ಸರ್. ಎಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಇದ್ದಾರೆ ಕಾಂಗ್ರೆಸ್ ಪಕ್ಷ, ಅವ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರೋದಾಗಲ್ಲಾಗ್ಯದ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ಗೆ ಇಲ್ಲಿ ಅಧಿಕಾರ ತರ್ತಾನೆ. ಅವ ರಾಹುಲ್ ಗಾಂಧಿ ಅಂದಾನಿಲ್ರಿ ಈಗ ಸಾಬ್ರಿಗೆ ನನಗೆ ಒಟ್ಟು ನಂಗೆ ರಿಜನ್ ಮಾಡತ್ತಿ. ನಾ ಭೀ ಅದೇ ಹೇಳ್ತೀನಿ, 2028ಕ್ಕೆ ಬಾ ನೀ ಗೊತ್ತಾಗ್ತದೆ ನಿನಗೆ. ಇಟ್ಟೆ ಆಗಲ್ಲ ಸರ್, ಅಧಿಕಾರ ಬರಲ್ಲ. 2028 ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಸರ್. ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಕೈಲಿ ಕಾಂಗ್ರೆಸ್ ಪಕ್ಷನ ಕಟ್ಟಕ್ಕಾಗಲ್ಲ ಮತ್ತೆ ತಿರ್ಗಿ. ಆತ ಸರ್, ಎಲ್ಲ ಆತ ಸರ್. ಹಾಂ, ಎಲ್ಲ ಆತ ಸರ್. ಹಾಂ, ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನೀವು ಯಾಕೆ ಹೋದ್ರಿ ಸರ್? ಇಡೀ ಹಗರಣದ ಯಾಕೆ ಹೋದ್ರಿ? ಅಂತ ಒಳ್ಳೆ ವ್ಯಕ್ತಿಗೆ ಯಾಕೆ ನೀವು ಮೋಸ ಮಾಡಿದ್ರಿ? 2022 ಅವ್ನು ಅವ್ರು ಸಾಹೇಬ್ರು ಹಿಡ್ಕೊಂಡು ಹೋದ್ರೆ ಮತ್ತೆ ಅಧಿಕಾರಕ್ಕೆ ಬರ್ತಿಲ್ಲ ನಿಮ್ಮ ಕೈದಾಗ. ಹಾಂ, ಆ ಸಾಹೇಬ್ರು ಹಿಡ್ಕೊಂಡು 2020 ನೀವು 6 ತಿಂಗಳು ಮತ್ತೆ ಪಕ್ಷ ನೂರು ಹತ್ತೀರಿ. ಇದನ್ನು 2 ವರ್ಷನಾಗ ಇರಲ್ಲ ಇದು ಪಕ್ಷ. ನೀವು ಎಲ್ಲರೂ 2 ವರ್ಷ ಇರ್ತಾ ತಿಳ್ಕೊಂಡಿರ್ಬೋದು. ಪಕ್ಷ ಎಂಬುದೇ ಇರಲ್ಲ, ಸರ್ವನಾಶ.